ಎರಡೂ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ದೊಡ್ಡ ಸವಾಲು ಬಿಜೆಪಿಗೆ ಕಾಂಗ್ರೆಸ್ ಪಕ್ಷಕ್ಕಿಂತ. ಅಭ್ಯರ್ಥಿ ಆಯ್ಕೆಯ ವಿಚಾರದಲ್ಲೇ ಆರಂಭ ಆಗಿರುವಂಥ ಈ ಗೊಂದಲ ಇದೆಯಲ್ಲ, ಅದು ರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿದೆ. ಆ ಬಣ ರಾಜಕಾರಣ ಬಿಜೆಪಿಯ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಇಲ್ಲಿ ಅವರು ಸತತವಾಗಿ ಇಲ್ಲಿ ಗೆಲುವನ್ನು ಹೇಗೆ ಸಾಧಿಸ್ತಾ ಇದ್ರು ಅಂದರೆ ಅಲ್ಪಸಂಖ್ಯಾತರ ಮತಗಳ ಮೂಲಕ. ಹಾಗಾಗಿ ಹಲವಾರು ಬಾರಿ ಅವರೊಂದ್ಸಲ ಹೇಳಿದ್ರು ಅಂತ ಇದೆ. ನನ್ನ ನಂತರದಲ್ಲಿ ಈ ಕ್ಷೇತ್ರ ಯಾರಾದರೂ ಪ್ರತಿನಿಧಿಸಬೇಕು ಅಂದರೆ ಅದು ಅಲ್ಪಸಂಖ್ಯಾತ ಸಮುದಾಯ ಅವರಿಗೆ ಪ್ರತಿನಿಧಿಸಬೇಕು. ವಿಜಯೇಂದ್ರ ವಿರುದ್ಧ ಸಮರ ಸಾರಿರುವಂಥ ಪಟ್ಟಿನಲ್ಲಿ ನೋಡಿದಾಗ ಮೊದಲ ಸಾಲಿನಲ್ಲಿರುವಂಥವರೇ GM ಸಿದ್ದೇಶ್ವರ ಅವರು, ದಾವಣಗೆರೆಯವರು, ಮಾಜಿ ಸಂಸದರು. ಅವರಿಗೆ ಟಿಕೆಟ್ ತಪ್ಪಿಸುವಲ್ಲಿ ಯಡಿಯೂರಪ್ಪ ಅವರ ಅಂದರೆ ಕುಟುಂಬ ದೊಡ್ಡ ಪ್ರಮಾಣದಲ್ಲಿ ಪಾತ್ರವನ್ನು ನಿರ್ವಹಣೆ ಮಾಡಿದೆ ಅನ್ನೋದು. ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ರಾಜ್ಯದಲ್ಲಿ ಈಗ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ಗೆ ಡೇಟ್ ಅನೌನ್ಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳಲ್ಲಿ ಟಿಕೆಟ್ ಕಿತ್ತಾಟ ಶುರುವಾಗಿದೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡೂ ಪಕ್ಷಗಳಲ್ಲಿ ದೊಡ್ಡ ಗೊಂದಲ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಂತಹ ನಟರಾಜ್ ಅವರಿದ್ದಾರೆ. ನಾನು ಜೊತೆಗೆ ಮಾತಾಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ನಟರಾಜ್ ಅವ್ರ ಜೊತೆಗೆ ನಾನು ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಗಣೇಶ್. ಈಗ ದಾವಣಗೆರೆನಲ್ಲೂ ಅಷ್ಟೇ ಫೈಟ್ ಇದೆ ಟಿಕೆಟ್ಗೆ, ಮತ್ತು ಬಾಗಲಕೋಟೆನಲ್ಲೂ ಇದೆ. ಮೊದಲಿಗೆ ದಾವಣಗೆರೆ ವಿಷಯನ ನೋಡೋದಾದರೆ BJPಯ ಟಿಕೆಟ್ ಹಂಚಿಕೆಯ ಕಿತ್ತಾಟ ಹೇಗಿದೆ? ಒಟ್ಟು ಈ ಎರಡೂ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ದೊಡ್ಡ ಸವಾಲು ಬಿಜೆಪಿಗೆ ಕಾಂಗ್ರೆಸ್ ಪಕ್ಷಕ್ಕಿಂತ. ಅಭ್ಯರ್ಥಿ ಆಯ್ಕೆಯ ವಿಚಾರದಲ್ಲೇ ಆರಂಭ ಆಗಿರುವಂಥ ಈ ಗೊಂದಲ ಇದೆಯಲ್ಲ, ಅದು ರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿದೆ. ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅವರು ಈ ಎರಡೂ ವಿಧಾನಸಭಾ ಕ್ಷೇತ್ರಗಳ ಆಕಾಂಕ್ಷಿಗಳು ಮತ್ತು ಅಲ್ಲಿನ ಪ್ರಮುಖ ನಾಯಕರ ಜೊತೆ 4-5 ಸಭೆ ಮಾಡಿದ್ರು ಕೂಡ ಯಾವುದೇ ಒಮ್ಮತ ಬರಲಿಕ್ಕೆ ಆಗಿಲ್ಲ. ಏನು ರಾಜ್ಯ BJPಯಲ್ಲಿ ನಾಯಕತ್ವದ ಬಗ್ಗೆ ಕುರಿತು ಒಂದು ಹಗ್ಗ ಜಗ್ಗಾಟ ನಡೆದಿದೆ. ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ವಿರುದ್ಧ ಒಂದು ಬಣ ನಿಂತಿದೆ, ಮತ್ತು ಅವ್ರ ಪರವಾಗಿ ಒಂದು ಬಣ, ಹಾಗೆ ಪ್ರತಿಪಕ್ಷ ನಾಯಕರ ಜೊತೆಯಲ್ಲಿ ಒಂದು ಬಣ. ಈ ರೀತಿಯಾದಂಥ ಬಣ ರಾಜಕಾರಣ ಇದೆಯಲ್ಲ, ಆ ಬಣ ರಾಜಕಾರಣ BJPಯ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಹಾಗಾಗಿ ಆಡಳಿತ ಪಕ್ಷಕ್ಕಿಂತ ಹೆಚ್ಚು ಸವಾಲಾಗಿರೋದು ಅಭ್ಯರ್ಥಿ ಆಯ್ಕೆಯ ವಿಚಾರಕ್ಕೆ ಎರಡೂ ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿ. ಆಕ್ಚುಲಿ ಆಡಳಿತ ಪಕ್ಷದಲ್ಲಿ ಸಾಮಾನ್ಯವಾಗಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರ್ತಾರೆ. ಹೌದು. ಆದ್ರೆ ಇಲ್ಲಿ ನೋಡಿದ್ರೆ BJPನಲ್ಲಿ ಹಂಗಿದೆ. ಕರೆಕ್ಟ್. ಇಲ್ಲಿ ವ್ಯತ್ಯಾಸ ಆಗಿದೆ. ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ ಎರಡೂ ಕ್ಷೇತ್ರಗಳು ಆಡಳಿತ ಪಕ್ಷದ ಸದಸ್ಯರ ಅಕಾಲಿಕ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರ. ಹಾಗಾಗಿ ಒಂದು ಮೈಂಡ್ ಸೆಟ್ ಏನಿರುತ್ತೆ ಅಂದರೆ, ಸಾಮಾನ್ಯವಾಗಿ ಈ ರೀತಿಯಾದಂಥ ಉಪಚುನಾವಣೆಗಳನ್ನ ನೋಡಿದಂಥ ಸಮಯದಲ್ಲಿ ಯಾರು ಮೃತಪಟ್ಟಿರ್ತಾರೆ ಅವರ ಕುಟುಂಬ ಸದಸ್ಯರಲ್ಲಿ ಯಾರಿಗಾದರೂ ಒಬ್ಬರಿಗೆ ಕೊಡುವಂಥ ಒಂದು ರೂಢೀಗತವಾದಂಥ ಒಂದು ಪರಂಪರೆ ಆಗಿಬಿಟ್ಬಿಟ್ಟಿದೆ. ಯಾಕೆಂದರೆ ಆ ಮೃತಪಟ್ಟವರ ಅನುಕಂಪದ ಅಲೆ ಮೇಲೆ ನಾವು ಗೆಲ್ಬೋದು ಅನ್ನುವಂಥದ್ದು ರಾಜಕೀಯ ಪಕ್ಷಗಳ ಲೆಕ್ಕಾಚಾರ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಬದಲಾಗ್ಬೋದಾ ಅನ್ನುವಂಥ ಚರ್ಚೆಗಳು ಆರಂಭ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ಕ್ಷೇತ್ರ ಅಂದರೆ 2008ರ ಏನು ಕ್ಷೇತ್ರ ಪುನರ್ವಿಂಗಡಣೆ ಆಯ್ತಲ್ಲ, ಆ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರದಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಈ ಕ್ಷೇತ್ರವನ್ನು ಸತತವಾಗಿ ಪ್ರತಿನಿಧಿಸ್ತಾ ಬಂದಂಥದ್ದು ಕಾಂಗ್ರೆಸ್ನ ಹಿರಿಯ ನಾಯಕ, ಅಖಿಲ ಭಾರತ ವೀರಶೈವ ಮಹಾಸಭಾದ ಮುಖಂಡರಾಗಿರುವಂಥ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು 2008ರಲ್ಲಿ ಅಲ್ಲಿಂದ ಗೆದ್ದರು. 13ರಲ್ಲಿ, 18 ಮತ್ತು 23ರಲ್ಲಿ ಕೂಡ ಅವರೇ ಗೆಲುವನ್ನು ಸಾಧಿಸಿದರು. ಇದು ಒಂದು ರೀತಿಯ ಸಂಪೂರ್ಣವಾಗಿ ನಗರ ಕೇಂದ್ರಿತವಾದಂಥ ಕ್ಷೇತ್ರ. ದಾವಣಗೆರೆಯಲ್ಲಿ ಒಂದಷ್ಟು ಕೊಳಗೇರಿ ಪ್ರದೇಶಗಳಿದೆ, ಕಡು ಬಡತನದ ಅಂದರೆ ಮಂಡಕ್ಕಿ ಬಟ್ಟಿಗಳು ಮತ್ತು ಈ ರೀತಿಯಾದಂಥ ಒಂದು ಗುಜರಿ ಶಾಪ್ಗಳು, ಈ ರೀತಿಯಾದ ಇರುವಂಥ ಪ್ರದೇಶಗಳಿರುವಂಥದ್ದು. ಅತ್ಯಂತ ಶ್ರೀಮಂತರು ಇದ್ದಾರೆ, ಕಡು ಬಡವರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ. ಹಾಗಾಗಿ ಒಂದು ರೀತಿ ಸಂಪೂರ್ಣ ನಗರ ಕೇಂದ್ರಿತವಾದಂಥ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಇಲ್ಲಿ ಸಹಜವಾಗಿ ಒಂದು 60-65 ಸಾವಿರದಷ್ಟು ಅಲ್ಪಸಂಖ್ಯಾತ ಮತದಾರರಿದ್ದಾರೆ. ಅದರ ನಂತರದಲ್ಲಿ ಬರುವಂಥದ್ದು ಲಿಂಗಾಯತರದು 35ರಿಂದ 40 ಸಾವಿರ ಲಿಂಗಾಯತರು, ಒಂದು 30 ಸಾವಿರ ಕುರುಬ ಸಮುದಾಯದವರು ಇದ್ದಾರೆ, SC ST ಈ ಥರದೆಲ್ಲ ಸೇರಿ ಒಟ್ಟಾರೆ 2,15,000 ಮಂದಿ ಮತದಾರರಿದ್ದಾರೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಇಲ್ಲಿ ಅವರು ಸತತವಾಗಿ ಇಲ್ಲಿ ಗೆಲುವನ್ನು ಹೇಗೆ ಸಾಧಿಸ್ತಾ ಇದ್ರು ಅಂದರೆ ಅಲ್ಪಸಂಖ್ಯಾತರ ಮತಗಳ ಮೂಲಕ. ಹಾಗಾಗಿ ಹಲವಾರು ಬಾರಿ ಅವರೊಂದ್ಸಲ ಹೇಳಿದ್ರು ಅಂತ ಇದೆ. ನನ್ನ ನಂತರದಲ್ಲಿ ಈ ಕ್ಷೇತ್ರ ಯಾರಾದರೂ ಪ್ರತಿನಿಧಿಸಬೇಕು ಅಂದರೆ ಅದು ಅಲ್ಪಸಂಖ್ಯಾತ ಸಮುದಾಯ ಅವರಿಗೆ ಪ್ರತಿನಿಧಿಸಬೇಕು. ಈಗ ಆಕ್ಚುಲಿ ಅಲ್ಲಿ ಟಿಕೆಟ್ ಕೇಳ್ತಿರುವಂಥ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಅದೇ ಗ್ರೌಂಡ್ ಮೇಲೆ ಅದನ್ನೇ ಹೇಳ್ತಿದ್ದಾರೆ. ಅದನ್ನು ಬಹಿರಂಗವಾಗಿ ಕಳೆದ ವಿಧಾನಸಭೆ ಚುನಾವಣೆಯ ಪ್ರಚಾರದ ಸಮಯದಲ್ಲೂ ಕೂಡ ನಾನು ಈ ಕ್ಷೇತ್ರದಲ್ಲಿ ನಿಲ್ಲೋದಕ್ಕಿಂತ ಅಲ್ಪಸಂಖ್ಯಾತ ಸಮುದಾಯದವರು ನಿಲ್ಲಬೇಕು, ಯಾಕೆಂದರೆ ಇಲ್ಲಿ ನೀವು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ, ಆದರೆ ಪಕ್ಷದ ಹೈಕಮಾಂಡ್ ನಾನು ಹೇಳಿದೆ, ಹಾಗಾಗಿ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನುವ ರೀತಿಯಲ್ಲಿ ಹೇಳ್ಕೊಂಡು ಅವರು ಲಿಂಗಾಯತ
ಅಲ್ಪಸಂಖ್ಯಾತ ಮತ್ತು ಇತರೆ ಹಿಂದುಳಿದ ದಲಿತ ಎಲ್ಲ ವರ್ಗಗಳ ಮತಗಳನ್ನ ಪಡ್ಕೊಳ್ಳುವ ಮೂಲಕ ಸುಲಭವಾಗಿ ಗೆದ್ದು ಬರ್ತಾ ಇದ್ರು. ಕಳೆದ ಬಾರಿ ನೋಡಿ ಗಣೇಶ್ ಅವರು 84,298 ಮತಗಳನ್ನ ತಗೊಂಡ್ರೆ ಅವರ ಸಮೀಪದ ಪ್ರತಿಸ್ಪರ್ಧಿ ವಿಜಯ್ ಕುಮಾರ್ ಅಂತೇಳಿ ಮಾಜಿ ಮೇಯರ್, ದಾವಣಗೆರೆಯ ಮಾಜಿ ಮೇಯರ್, ಈಗಲೂ ಕೂಡ ಅವರು ಸ್ಟ್ರಾಂಗ್ ಕಂಟೆಂಡರ್, 27,888 ಮತಗಳನ್ನ ತಗೊಂಡಿದ್ರು. ಅಂದ್ರೆ ಅಂತರ. ಆ ರೀತಿಯಾಗಿ ಅಂತಹ ಲೆಕ್ಕಾಚಾರ ಹಾಕೊಂಡು ಬಂದಿತ್ತು. ಈಗ ಅವರು ನನ್ನ ನಿಧನ ನಂತರ ಅವರಾಗಲೇ ಹೇಳಿದರು ಅಲ್ಪಸಂಖ್ಯಾತ ಸಮುದಾಯದವರಿಗೆ ಕೊಡಿ ಎನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ. ಅಲ್ಲಿನ ಪ್ರಮುಖವಾಗಿ ವಿಧಾನ ಪರಿಷತ್ ಸದಸ್ಯ ಜಬ್ಬಾರ್ ಅವರು, ಅಬ್ದುಲ್ ಜಬ್ಬಾರ್, ಸೈಯದ್ ಖಾಲಿದ್, ಈ ಥರದ ಒಂದು 2-3 ಜನ ಆಕಾಂಕ್ಷಿಗಳಿದ್ದಾರೆ. ಅಬ್ದುಲ್ ಜಬ್ಬಾರ್ ಅವರಂತೂ ಶಾಮನೂರು ಶಿವಶಂಕರಪ್ಪ ಅವರ ಪಟ್ಟ ಶಿಷ್ಯ. ಅವರೇನು ವಿಧಾನ ಪರಿಷತ್ ಸದಸ್ಯರಾಗಿದ್ದರೆ ಬಿಕಾಸ್ ಆಫ್ ಶಾಮನೂರು ಶಿವಶಂಕರಪ್ಪ ಅವರೇ ಪಟ್ಟು ಹಿಡಿದು ಅವರು ಅಲ್ಲಿ ಗೆಲುವನ್ನು ಸಾಧಿಸಬೇಕಾಗತ್ತಲ್ಲ. ಆ ಕಾರಣಕ್ಕಾಗಿ ಅದೇ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಒಬ್ಬ ಪ್ರಭಾವಿ ನಾಯಕ ಅಲ್ಪಸಂಖ್ಯಾತ ಸಮುದಾಯದವರು. ಹಾಗಾಗಿ ಅವರನ್ನು ಅಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿಕೊಂಡು ಪ್ರಭಾವ ಬೀರಿಸಿ ಅವರು ಅಲ್ಲಿ ಆಯ್ಕೆ ಆಗೋದ್ರ ರೀತಿಯಲ್ಲಿ ನೋಡ್ಕೊಂಡಿದ್ರು. ಈಗ ಜಬ್ಬಾರ್ ಅವರು ನಮ್ಮ ಲೀಡರ್ ನಿಧನ ನಂತರ ತೆರವಾಗಿರುವಂಥ ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿ ಆಗಬೇಕು ಅಂತ ಹೊರಟಿದ್ದಾರೆ. ಇದು ಅಗ್ಗಜಗ್ಗಾಟ. ಅಂದರೆ ಅಲ್ಲಿ ಇದು ನಮ್ಮ ಕುಟುಂಬದಲ್ಲಿ ಸತತವಾಗಿ ಶಾಮನೂರವರ ಕುಟುಂಬ ಪ್ರತಿನಿಧಿಸ್ತಾ ಇತ್ತು. ಹಾಗಾಗಿ ನಮ್ಮ ಕುಟುಂಬಕ್ಕೆ ಈ ಕ್ಷೇತ್ರ ಬೇಕು ಅನ್ನೋ ರೀತಿಯಲ್ಲಿ ಎಸ್ ಮಲ್ಲಿಕಾರ್ಜುನ ಪಟ್ಟು ಹಿಡಿದಿದ್ದಾರೆ, ಮಂತ್ರಿಯಾಗಿದ್ದಾರೆ, ಅವರ ಶ್ರೀಮತಿಯವರು ಸಂಸದರಿದ್ದಾರೆ. ಹಾಗಾಗಿ ಇದು ನಮ್ಮ ಕುಟುಂಬದ ಕ್ಷೇತ್ರ. ಅಂದರೆ ಇಲ್ಲಿ ಏನಾಗಿದೆ, ಈ ಕ್ಷೇತ್ರದ ಚುನಾವಣೆ ಇದೆಯಲ್ಲ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ, ಇಲ್ಲಿ ಯಾರು ಗೆಲ್ತಾರೆ ಆ ಗೆಲುವು ಸೋಲುವಿನ ಮೇಲೆ ದಾವಣಗೆರೆ ಜಿಲ್ಲೆಯ ರಾಜಕಾರಣ ಅವಲಂಬಿಸಿದೆ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಯಾಕೆ ಅಂದರೆ ಲಿಂಗಾಯತರ ಪ್ರಾಬಲ್ಯವನ್ನು ನಾವು ಸಾಧಿಸಬೇಕು ಅನ್ನುವಂಥದ್ದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಎಲ್ಲರ ಪ್ರಶ್ನೆ. ಎಲ್ಲರೂ ಒಟ್ಟು ಮುಂದೆ ಮಾಡ್ತಾ ಇರೋದು ಅದನ್ನೇ. ಮಲ್ಲಿಕಾರ್ಜುನ ಅವರು ಇರ್ಬೋದು, ಎಸ್ ಗಣೇಶ್ ಇರ್ಬೋದು, ಎಸ್ ಬಕ್ಕೇಶ್ ಇರ್ಬೋದು, ಇವರು 3 ಜನ ಒಟ್ಟಾರೆ ಇವರೆಲ್ಲ ಹೇಳಿದರು ಯುವ ಮುಖಂಡರಿಗೆ ಕೊಡಿ, ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ ಅವ್ರಿಗೆ ಸಮರ್ಥ್ ಶಾಮನೂರು ಅವ್ರಿಗೆ ಕೊಡಿ ಅನ್ನೋ ಒಂದು ಮಾತು, ಅಥವಾ ಎಸ್ ಗಣೇಶ್ ಅವರಿಗೆ ಕೊಡಿ. ಬಕ್ಕೇಶ್ ಅವರು ಹಿಂದೆ ಜಿಲ್ಲಾ ಪಂಚಾಯತಿ ಕೂಡ ಗೆದ್ದು ಅವರು ಒಂದು ಅನುಭವ ಇದೆ ರಾಜಕಾರಣದಲ್ಲಿ, ಹಾಗಾಗಿ ಬಕ್ಕೇಶ್ ಕೊಡಿ ಅನ್ನುವಂಥ ಈ ಪಟ್ಟ ನಡೆದಿದ್ದಾರೆ. ಅಂದರೆ ಲಿಂಗಾಯತ ಪ್ರಾಬಲ್ಯವನ್ನು ಸಾಧಿಸಬೇಕು ಅಂತ. ನೀವು ದಾವಣಗೆರೆಯ ಚುನಾವಣಾ ರಾಜಕಾರಣವನ್ನು ಗಮನಿಸಿದ್ರೆ 94ಕ್ಕಿಂತ ಮೊದಲು ಕೊಂಡಜ್ಜಿ ಬಸಪ್ಪ ಇಡೀ ಆ ಕುಟುಂಬ ಈ ಕ್ಷೇತ್ರದ ಮೇಲೆ ಪ್ರಾಬಲ್ಯವನ್ನು ಸಾಧಿಸಿತ್ತು. ಕೊಂಡಜ್ಜಿ ಬಸಪ್ಪ ಅವರು ಎಲ್ಲಿಯವರೆಗೆ ಪ್ರಬಲರಾಗಿದ್ರು ಅಲ್ಲಿಯವರೆಗೆ ಶಾಮನೂರು ಶಿವಶಂಕರಪ್ಪ ಅವರು ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬರೋಕ್ಕೆ ಸಾಧ್ಯ ಆಗೇ ಇರಲಿಲ್ಲ. 94ರ ನಂತರ ಕೊಂಡಜ್ಜಿ ಬಸಪ್ಪ ಅವರ ನಂತರದಲ್ಲಿ ಶಾಮನೂರು ಅವರು ಬರ್ತಾರೆ. ಅದಾದ ನಂತರದಲ್ಲಿ ನಾನು ಲಿಂಗಾಯತರ ಪ್ರಾಬಲ್ಯ ಕೇಳ್ತಿದ್ದೆ. ಅದಾದ ನಂತರದಲ್ಲಿ ಹರಿಹರ ಶಿವಪ್ಪ ಮತ್ತು ಶಾಮನೂರು ಅವರ ಕುಟುಂಬ ಅವರ ನಡುವೆ ಹಗ್ಗ ಜಗ್ಗಾಟ ನಡೀತು. ಈಗ GM ಸಿದ್ದೇಶ್ವರ್ ಅಂದರೆ ಅವರ ಮಲ್ಲಿಕಾರ್ಜುನಯ್ಯ ಅಂತ ಅವರ ತಂದೆ, ಅವರು MP ಆಗಿದ್ದರು, ಶಾಮನೂರು ಅವ್ರ ವಿರುದ್ಧ ಸ್ಪರ್ಧೆನೂ ಕೂಡ ಮಾಡಿದರು. ಹೀಗಾಗಿ ಮಲ್ಲಿಕಾರ್ಜುನಯ್ಯ ಅಂದರೆ ಅವರ ಕುಟುಂಬ ಅಂದರೆ GM ಸಿದ್ದೇಶ್ ಮತ್ತು ಶಾಮನೂರು ನಡುವೆ ಈ ರೀತಿಯಾದಂಥ ಹಗ್ಗ ಜಗ್ಗಾಟ ನಡೆದಿದೆ ಜಿಲ್ಲೆಯ ಪ್ರಾಬಲ್ಯವನ್ನು ಸಾಧಿಸಲಿಕ್ಕಾಗಿ. ಹಾಗಾಗಿ ಎಸ್ ಮಲ್ಲಿಕಾರ್ಜುನ್ ಅವರು ಈ ಕ್ಷೇತ್ರ ನಮ್ಮ ತಂದೆ ಸ್ಪರ್ಧೆ ಮಾಡ್ತಾ ಇರೋದು ನಮಗೇ ಬೇಕು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಯಾಕೆ ಬೇಕು ಅನ್ನುವಂಥ ರೀತಿಯಲ್ಲಿ. ಆದರೆ ಅಲ್ಪಸಂಖ್ಯಾತರು ನೀವೇ ಹೇಳ್ದಂಗೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು 65,000 ಮತದಾರರಿದ್ದಾರೆ. ಮತ್ತು ಆ ಕ್ಷೇತ್ರದಲ್ಲಿ ಕುರುಬರಿದ್ದಾರೆ, OBCಗಳಿದ್ದಾರೆ, SC STಗಳೆಲ್ಲ ಇದ್ದಾರೆ. ಅಂದರೆ ಅದೊಂದು OBC ಕಾನ್ಸ್ಟಿಟ್ಯೂನ್ಸಿ ಅನ್ನೋ ರೀತಿ ಇದೆ. ಹೌದು, ನಾವು ಇಡೀ ಜಿಲ್ಲೆ ಮೇಲೆ ಪ್ರಾಬಲ್ಯ ಸಾಧಿಸಬೇಕು, ಇದು ಲಿಂಗಾಯತರ ಪ್ರತಿಷ್ಠೆಯ ಪ್ರಶ್ನೆ, ಆ ಕಾರಣಕ್ಕೆ ಲಿಂಗಾಯತರು ಕೊಡಿ ಅಂತ ಕೇಳಿದ್ರೆ ಹಾಗಾದ್ರೆ ಅವರೆಲ್ಲ ಎಲ್ಲಿ ಹೋಗ್ಬೇಕು? ಕರೆಕ್ಟು. ಸಾಮಾಜಿಕ ನ್ಯಾಯ ಮತ್ತು ಎಲ್ಲರಿಗೂ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡಿದಾಗ ನೀವು ಹೇಳಿದ ಮಾತು ಅಕ್ಷರ ಸತ್ಯ. ಯಾಕೆಂದರೆ ಯಾರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲೋ ಅವ್ರಿಗೆ ಸಿಗಬೇಕಾಗುತ್ತೆ, ಅಲ್ಪಸಂಖ್ಯಾತರು ಸಿಕ್ಕರೆ ಗೆಲುವು ಸಾಧಿಸ್ಬೋದು ಅಂತ. ಅದಕ್ಕೆ ವ್ಯತಿರಿಕ್ತವಾಗಿ ಈ ಅಲ್ಪಸಂಖ್ಯಾತರು ಯಾವಾಗ ಸ್ಪರ್ಧೆ ಮಾಡ್ತಾರೆ ಆಗ ಬಹುಸಂಖ್ಯಾತರ ಮತಗಳು ಕ್ರೋಢೀಕರಣ ಆಗುತ್ತೆ. BJP ಅದರಲ್ಲಿ ಎಕ್ಸ್ಪರ್ಟ್ ನಿಮಗೆ. ಬಟ್ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ, ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಏನು ಅಂತಂದರೆ ಅಲ್ಪಸಂಖ್ಯಾತ ಅಭ್ಯರ್ಥಿನ ನಿಲ್ಲಿಸಿ ಬೇರೆ ಬಹುಸಂಖ್ಯಾತ, ಕಾಂಗ್ರೆಸ್ಗೆ ಅದರದೇ ಆದಂಥ ಸಾಂಪ್ರದಾಯಿಕ ಮತಗಳಿದಾವಲ್ವ, SC ಮತಗಳು, ST ಮತಗಳು ಮತ್ತು ಈಗ OBC ಮತಗಳು, ಅದನ್ನೆಲ್ಲ ಟ್ರಾನ್ಸ್ಫರ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಮುಖಂಡರನ್ನು ಅಲ್ಲಿ ನಿಯೋಜಿಸಿ ಅದೆಲ್ಲ ಅಭ್ಯರ್ಥಿಗೆ, ಅಲ್ಲಿ ಅಭ್ಯರ್ಥಿ ಯಾರಾದರೂ ಆಗಲಿ ಆ ಅಭ್ಯರ್ಥಿಗೆ ಮತಗಳು ವರ್ಗ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದು ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಅಲ್ವಾ? ಖಂಡಿತ. ಆದರೆ ಇಲ್ಲಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಹೇಳಿದ್ರಲ್ಲ, ಆ ಸಾಂಪ್ರದಾಯಿಕ ಮತ ಬ್ಯಾಂಕ್ ಚದುರೋಗಿ ತುಂಬ ಸಮಯ ಆಯಿತು. ಈಗಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಸಾಂಪ್ರದಾಯಿಕ ಮತ ಅಂತ ಯಾವುದು ಅಂದರೆ ಅದು ಅಲ್ಪಸಂಖ್ಯಾತರ ಮತ ಮಾತ್ರನೇ. ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇತರೆ ಹಿಂದುಳಿದ ವರ್ಗಗಳು ಚದುರು ಹೋಗಿದ್ದಾವೆ. ಕುರುಬ ಸಮುದಾಯವರು ಬಿಕಾಸ್ ಆಫ್ ಮುಖ್ಯಮಂತ್ರಿ ಇದ್ದಾರೆ, ಸಿದ್ದರಾಮಯ್ಯ ಅವ್ರ ಕಾರಣಕ್ಕಾಗಿ ಅವ್ರು ಮತ ಹಾಕ್ತಿದ್ದಾರೆ ಹೊರತು ಹಾಗೇನಿಲ್ಲ. ಹಾಗಾಗಿ ಇಲ್ಲಿರುವಂಥ ಅವ್ರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ನೀವು ಹೇಳಿದ್ದು ಸತ್ಯ ಇದೆ. 60-65 ಸಾವಿರ ಮತಗಳಿರುವಂಥ ಸಮಯದಲ್ಲಿ ಯಾಕೆ ಕೊಡಬಾರ್ದು ಅಲ್ಪಸಂಖ್ಯಾತರಿಗೆ ಅನ್ನುವಂಥ ಕೇಳೋದು ಇದೆ. ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲಿ ಕೊಡ್ತಾರೆ? ಮತ್ತೆ ಹಾಗೇನೆ ತುಮಕೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗಲೂ ಅದನ್ನೇ
ಅಲ್ಲಿ ಅಲ್ಪಸಂಖ್ಯಾತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತೇಳಿ ಅವ್ರು ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ, ಬಿಜೆಪಿ ಅಭ್ಯರ್ಥಿ ಸುಲಭವಾಗಿ ಆಯ್ಕೆ ಆಗ್ಬಿಡ್ತಾರೆ. ಅಂದ್ರೆ ಬಹುಸಂಖ್ಯಾತರನ್ನ ಮತಗಳನ್ನ ಕ್ರೋಢೀಕರಣ ಮಾಡೋದ್ರಲ್ಲಿ ಬಿಜೆಪಿ ಎಕ್ಸ್ಪರ್ಟ್. ಆ ಲೆಕ್ಕಾಚಾರ ಮಾಡುತ್ತೆ. ಹಾಗಾಗಿ ಒಂದು ವೇಳೆ ನಮಗೆ ಟಿಕೆಟ್ ಅನ್ನು ತಪ್ಪಿಸಿ ನೀವು ಬೇರೆಯವರಿಗೆ ಕೊಟ್ಟರೆ ಖಂಡಿತವಾಗಿ ಇಲ್ಲಿ ಕಾಂಗ್ರೆಸ್ ಸೋಲುತ್ತೆ. ಬೇರೆ ಅಭ್ಯರ್ಥಿ ಪಕ್ಷದ ಅಂದ್ರೆ ಪ್ರತಿಪಕ್ಷ ಅಭ್ಯರ್ಥಿ, ಅದು JDS ಆಗ್ತಾರೋ ಬಿಜೆಪಿ ಆಗ್ತಾರೋ, ಬಿಜೆಪಿ ಹಾಕಿದ್ರೆ ಅವರೇ ಗೆದ್ದು ಬರ್ತಾರೆ. ಹಾಗಾಗಿ ದಾವಣಗೆರೆ ಮೇಲೆ ನಾವಿರುವಂಥ ಪ್ರಾಬಲ್ಯ, ನಮ್ಮ ಹಿಡಿತ ಹೋಗುತ್ತೆ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಅವರ ವಾದ. ಹಾಗೆ ನೀವು ಹೇಳಿದ್ರಲ್ಲ ಅಲ್ಪಸಂಖ್ಯಾತರಿಗೆ ಯಾಕೆ ಕೊಡ್ತಾರೆ, ಹೌದು, ಇದೇ ಕ್ಷೇತ್ರಕ್ಕೆ ಸೇರಿದಂಥ ಜಬ್ಬಾರ್ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಅವರು ವಿಧಾನ ಪರಿಷತ್ ಸದಸ್ಯರಾಗಲಿಕ್ಕೆ ನಮ್ಮ ತಂದೆಯವರ ಪಾತ್ರ ಅತ್ಯಂತ ದೊಡ್ಡದು ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. ನಾವು ಅವ್ರನ್ನ ಇಗ್ನೋರ್ ಮಾಡಿದೀವಿ ಅಂತ ಹೇಳ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡಿದೀವಿ ಅಂತ ಹೇಳ್ತಿಲ್ಲ. ಫಾರ್ ಎಕ್ಸಾಂಪಲ್ ಅಬ್ದುಲ್ ಜಬ್ಬಾರ್ ಗೆದ್ರೆ ಅವ್ರು ವಿಧಾನ ಪರಿಷತ್ ರಿಸೈನ್ ಮಾಡ್ಬೇಕಾಗತ್ತಾನೆ. ಹೌದು, ಆಗ ಸಮರ್ಥನೆ ಮಾಡ್ಲಿ, ಅದು ಮಾಡ್ಬೋದು, ಮಾತಾಡ್ಲಿಕ್ಕೆ ಚೆನ್ನಾಗಿದೆ. ಬಟ್ ಅವರ ವಾದ ಹೀಗಿದೆ ಅಂದ್ರೆ ನೀವು ಆ ಮತಗಳ ಪ್ಯಾಟರ್ನ್ ಅನ್ನು ನೋಡಿದಂಥ ಸಮಯದಲ್ಲಿ, ಹಾಗಾಗಿ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅಂದ್ರೆ ಒಂದೇ ಅಲ್ಪಸಂಖ್ಯಾತರು, ಈ ಉಳಿದಂಥವ್ರು ಬೇರೆ ಬೇರೆ ಕಾರಣಗಳಿಗಾಗಿ ಚೆದ್ರು ಹೋಗಿದ್ದಾರೆ. ಬಿಜೆಪಿ ಅದನ್ನ ಪಡ್ಕೊಳ್ಳೋದಕ್ಕಾಗಿ ಸಾಕಷ್ಟು ಪ್ರಯತ್ನ ನಡೆದಿದೆ. ಬಿಜೆಪಿಲೂ ಕೂಡ ಅದೇ ಬಿಜೆಪಿ ವಿಷಯಕ್ಕೆ ಬರೋದಾದ್ರೆ ಅಲ್ಲೂ ಲಿಂಗಾಯತರು ಕೊಡಬೇಕು, ಮತ್ತೆ ಈ ಕಾನ್ಸ್ಟಿಟ್ಯೂಯನ್ಸಿ ಒಂದು ಅಹಿಂದ ಕಾನ್ಸ್ಟಿಟ್ಯೂನ್ಸಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತ ಮತಗಳು ಬಿಜೆಪಿಗೆ ಬರಲ್ಲ. ಅಟ್ಲೀಸ್ಟ್ OBC ಮತಗಳು ಬರಬೇಕು. OBC ಕ್ಯಾಂಡಿಡೇಟ್ ಹಾಕಿದ್ರೆ OBC ಮತಗಳು ಬರ್ತವೆ, ಪ್ಲಸ್ ಲಿಂಗಾಯತ ಮತಗಳು ಎರಡೂ ಸೇರಿ ನಾವು ಗೆಲ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು OBC ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ. ಇಲ್ಲೇನಾಯ್ತು ಅಂದ್ರೆ ಬಿಜೆಪಿ ಅವರದ್ದು ಕೂಡ ಇಲ್ಲಿ ನಾನು ಆಗ್ಲೇ ಹೇಳಿದೆ, ಪಕ್ಷದ ಅಧ್ಯಕ್ಷರ ನಾಯಕತ್ವದ ವಿಚಾರ ಹೇಳಿದ್ನಲ್ಲ, ವಿಜಯೇಂದ್ರ ವಿರುದ್ಧ ಸಮರ ಸಾರಿರುವಂತ ಪಟ್ಟಿನಲ್ಲಿ ನೋಡಿದಾಗ ಮೊದಲ ಸಾಲಿನಲ್ಲಿರುವಂಥವರೇ GM ಸಿದ್ದೇಶ್ವರ ಅವರು, ದಾವಣಗೆರೆಯವರು, ಮಾಜಿ ಸಂಸದರು. ಅವರಿಗೆ ಟಿಕೆಟ್ ತಪ್ಪಿಸುವಲ್ಲಿ ಯಡಿಯೂರಪ್ಪ ಅವರ ಅಂದ್ರೆ ಕುಟುಂಬ ದೊಡ್ಡ ಪ್ರಮಾಣದಲ್ಲಿ ಪಾತ್ರವನ್ನು ನಿರ್ವಹಣೆ ಮಾಡಿದೆ ಅನ್ನೋದು. ಇಲ್ಲಿ ಒಂದು ರೀತಿ ನಿಮಗೆ ಒಂಥರ ಚರ್ವಣ ಇಲ್ಲಿ ಏನು ದಾವಣಗೆರೆಯ ರಾಜಕಾರಣ ಚಿತ್ರವನ್ನು ನೋಡಿದಂಥ ಸಮಯದಲ್ಲಿ ಶಾಮನೂರ್ ಅವರ ಕುಟುಂಬ ಎಲ್ಲ ಪಕ್ಷಗಳ ಜೊತೆ ಅತ್ಯಂತ ಅವಿನಾಭಾವವಾದಂಥ ಸಂಬಂಧವನ್ನು ಇಟ್ಕೊಂಡಿದೆ, ನಿಕಟವಾದಂಥ ಸಂಬಂಧ. ಹಾಗಾಗಿ ಶಾಮನೂರ್ ಅವರ ಕುಟುಂಬ ಯಾರು ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯ ಕೆಲವು ಮತಗಳು, ಕೆಲವು ನಾಯಕರುಗಳೇ ಅವ್ರಿಗೆ ಮತ ಹಾಕಿಸ್ಬೋದು. JDSನ ನಾಯಕರು, JDSನ ದೊಡ್ಡ ಕುಟುಂಬದ ಜೊತೆ ಶಾಮನೂರ್ ಅವರು ಅತ್ಯಂತ ಆತ್ಮೀಯವಾದಂಥ ಒಡನಾಟ ಇಟ್ಕೊಂಡಿದ್ದಂಥವ್ರು. ಹಾಗಾಗಿ ಅವರು ಕೂಡ ತಮ್ಮ ಓಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಈ ರೀತಿಯಾದಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ನಮಗೆ ಇಲ್ಲಿ ನಮ್ಮ ಕುಟುಂಬ ಸ್ಪರ್ಧೆ ಮಾಡಿದ್ರೆ ಗೆಲುವು ಸುಲಭ, ನಾವು ಬಿಜೆಪಿದು ಹೇಗೆ ಅಂದ್ರೆ ಬಿಜೆಪಿದು ಇಲ್ಲಿ ಗೊಂದಲ ಶುರುವಾಗಿದೆ. ಇಲ್ಲಿ ವಿಜಯೇಂದ್ರ ಪರವಾಗಿ ನಿಂತಿರುವಂತ ಅಂದ್ರೆ ಯಡಿಯೂರಪ್ಪ ಪರವಾಗಿ ನಿಂತಿರುವಂತ ಯಾರು ರೇಣುಕಾಚಾರ್ಯ, ಮಾಡಾಳ್ ವಿರೂಪಾಕ್ಷಪ್ಪ, ಇಡೀ ಒಂದು ತಂಡ ಅವರ ವಿರುದ್ಧ ನಿಂತ್ಕೊಂಡಿರುವಂಥದ್ದು BP ಹರೀಶ್, GM ಸಿದ್ದೇಶ್ವರ್, SA ರವೀಂದ್ರನಾಥ್, ಈ ಎಲ್ಲ ನಾಯಕರುಗಳು ಒಂದು ಬಣ. ಈ ಕಿತ್ತಾಟದಲ್ಲಿ ಕಾಂಗ್ರೆಸ್ಗೆ ಫಾಯ್ದಾ ಉಂಟಾ? ಅದೇ ಒಂದು ವೇಳೆ ಅಲ್ಪಸಂಖ್ಯಾತ ಅಭ್ಯರ್ಥಿ ಏನಾದರೂ ಕಾಂಗ್ರೆಸ್ಸಿಂದ ಆಯಿತು ಅಂದರೆ ಖಂಡಿತವಾಗಿ ಇವರೆಲ್ಲರೂ ಒಟ್ಟಾಗಿ ಮತಗಳ ಕ್ರೋಢೀಕರಣ ಆಗಿ ಬಿಜೆಪಿಗೆ ಲಾಭ ಆಗುತ್ತೆ. ಅದೇ ಏನಾದರೂ ಆದರೆ ಶಾಮನೂರ್ ಶಿವಶಂಕರಪ್ಪ ಕುಟುಂಬದ ಸದಸ್ಯರು ಯಾರಾದರೂ ಸ್ಪರ್ಧೆ ಮಾಡಿದ್ರೆ ಈ ಒಳ ಜಗಳದ ಲಾಭ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ. ಇನ್ನು ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಇರುವಂಥ ಅಲ್ಪಸಂಖ್ಯಾತರು ಯಾರಿಗೆ ಬೇರೆ ಅನಿವಾರ್ಯ ಇಲ್ಲ, ಅವ್ರು ಬಿಜೆಪಿಗಂತೂ ಓಟ್ ಹಾಕಲ್ಲ, ಇಲ್ಲಿ ಓಟ್ ಹಾಕ ಅಂತ ಸ್ಥಿತಿ ಬರುತ್ತೆ. ಇನ್ನು ಬಿಜೆಪಿಯಲ್ಲಿ ಮಾಜಿ ಮೇಯರ್ ಕಳೆದ ಬಾರಿ 28,000 ಮತಗಳನ್ನ ತಗೊಂಡಂತ ಅಜಯ್ ಕುಮಾರ್ ಅವರು ಸ್ಟ್ರಾಂಗ್ ಕಂಟೆಂಡರ್. ಮತ್ತೆ ಇನ್ನೊಬ್ರು ಜಾಧವ್ ಅಂತ ಯಶವಂತ್ ರಾವ್ ಜಾಧವ್ ಅಂತೇಳಿ. ಅಜಯ್ ಕುಮಾರ್ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು, ಅದರ ಪಂಚಮಸಾಲಿ ಲಿಂಗಾಯತ. ಇವರು ಅರವಿಂದ್ ಜಾಧವ್ ಅವರು ಮರಾಠ OBC ಸಮುದಾಯಕ್ಕೆ ಸೇರಿದಂಥವ್ರು. ಹೀಗಾಗಿ ಕೊಡಬೇಕು, ಈ ರೀತಿಯಾದ ಲೆಕ್ಕಾಚಾರ ನಡೀತಾ ಇದೆ. ಅಜಯ್ ಕುಮಾರ್ ಅವರ ಪರವಾಗಿ ರೇಣುಕಾಚಾರ್ಯ ಬಣ ಕೆಲಸ ಮಾಡ್ತಾ ಇದೆ. ಜಾಧವ್ ಅವರ ಪರವಾಗಿ GM ಸಿದ್ದೇಶ್ವರ್ ಅವರು. ಏನು ಅಂತ ಹೇಳಿದ್ರೆ, ನೀವು ಈಗ ಮೊನ್ನೆ ನಡೀತಾ ಇರುವಂಥ ವಿಧಾನ ಪರಿಷತ್ನ ಚುನಾವಣೆ ನಡೀತಾ ಇದ್ದಾರೆ, ಟೀಚರ್ಸ್ ಮತ್ತು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಅದರಲ್ಲಿ ಬಿಜೆಪಿ ಎಲ್ಲ ಲಿಂಗಾಯತ ಸಮುದಾಯದವ್ರನ್ನೇ ನಿಲ್ಲಿಸಿದೆ. OBC ಆಗಲಿ, ಹಿಂದುಳಿದ ವರ್ಗ, ಏನು ದಲಿತರು ಯಾರಿಗೂ ಕೊಟ್ಟಿಲ್ಲ. ಹಾಗಾಗಿ ನೀವು ಇತರೆ ಹಿಂದುಳಿದ ವರ್ಗಗಳಿಗೆ ಈ ಟಿಕೆಟ್ ಅನ್ನ ಕೊಡಬೇಕಾಗಿದೆ. ಇನ್ಸೈಟ್ ಅಕಾಡೆಮಿಯ ವಿನಯ್ ಕುಮಾರ್, ಅದು ನೆಕ್ಸ್ಟ್ ಸ್ಟೆಪ್. ಆ ಕಾರಣಕ್ಕಾಗಿ ಜಾಧವ್ ಕೊಡಬೇಕು ಅಂತ ಇದ್ದಾರೆ. ಇದ್ರ ನಡುವೆ ಸರ್ಪ್ರೈಸ್ ಎಂಟ್ರಿ ಆಗಿ ನೀವು ಹೇಳಿದ್ರಲ್ಲ, ಇನ್ಸೈಟ್ನ ಮುಖ್ಯಸ್ಥರಾಗಿರುವಂಥ ವಿನಯ್ ಕುಮಾರ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಹಾಗಾಗಿ ಇಬ್ಬರು ಜಗಳ ಅಂದರೆ, ನೀವು ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ಯಾರು GM ಸಿದ್ದೇಶ್ ಅವರ ಬಣ ಕೆಲಸ ಮಾಡಲ್ಲ, ಜಾಧವ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ರೇಣುಕಾಚಾರ್ಯ ಬಣ ಕೆಲಸ ಮಾಡಲ್ಲ. ಹಾಗಾಗಿ ಎರಡರ ನಡುವೆ ಬೇಡ, ಮಧ್ಯದಲ್ಲಿ ಬೇರೆ ಯಾರಿಗಾರು ಕೊಡುವ ಅಂತೇಳಿ OBC ಸಮುದಾಯಕ್ಕೆ ಸೇರಿದಂಥ ಇನ್ಸೈಟ್ ವಿನಯ್ ಕುಮಾರ್ ಅವ್ರನ್ನ
ಪ್ರಾಜೆಕ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಬಹುತೇಕ ಅಲ್ಲೊಂದು ರೀತಿಯಲ್ಲಿ ಬಿಜೆಪಿಲಿ ಅದೊಂದು ಕ್ಲಿಯರ್ ಆಗಿದೆ, ವಿನಯ್ ಕುಮಾರ್ ಬಿಜೆಪಿಯ ಕ್ಯಾಂಡಿಡೇಟ್ ಆಗಬಹುದು ಅಂತ. ಹಾಗಾದಾಗ ಸಹಜವಾಗಿ ಈ ಚರ್ಚೆ ನಡೆಯುತ್ತೆ. ಓಕೆ, ಈಗ ಬಾಗಲಕೋಟೆ ವಿಷಯ ನೋಡೋದಾದ್ರೆ ಬಾಗಲಕೋಟೆಯಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆಗೆ ಏನು ಸಮಸ್ಯೆ ಇದೆ? ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನಂತ ದೊಡ್ಡ ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿದ್ದಾರೆ, ಸಹಜವಾಗಿ ಕೇಳುವಂಥವ್ರು. ಆದರೆ ಕಾಂಗ್ರೆಸ್ ಪಕ್ಷ ಒಂದು ನಿಲುವನ್ನು ತಗೊಂಡಿದೆ. ಅವ್ರ ಕುಟುಂಬದವರೇ HY ಮೇಟಿ, ಮಲ್ಲಿಕಾರ್ಜುನ್ ಮೇಟಿ ಕೊಡಬೇಕು, ಮಲ್ಲಿಕಾರ್ಜುನ್ ಮೇಟಿ ಅಥವಾ ಉಮೇಶ್ ಮೇಟಿ ಅಂತ ಇಬ್ರು ಕಂಟೆಂಟರ್ ಇದ್ದಾರೆ. ಬಹುಶಃ ಮಲ್ಲಿಕಾರ್ಜುನ್ ಮೇಟಿ ಅವರು ಟಿಕೆಟ್ ನ ಪಡ್ಕೊಳ್ತಾರೆ. ಬಾಯಕ್ಕ ಮೇಟಿ ಕೂಡ, ಅಂದ್ರೆ ಮೇಟಿ ಪುತ್ರಿ ಕೂಡ, ಇನ್ನೊಬ್ರು ಪುತ್ರಿ ಉಮಾದೇವಿ ಮೇಟಿ ಅಂತ ಇಬ್ರು, 4 ಜನ ಮಕ್ಕಳು, 4 ಜನ ಕಂಟೆಂಟ್ರೆ. ಬಹುಶಃ ಮಲ್ಲಿಕಾರ್ಜುನ್ ಅವರಿಗೆ ಲಾಟ್ರಿ ಹೊಡೆಯೋ ಥರ ಕಾಣುತ್ತೆ, ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಇನ್ನು ಬಿಜೆಪಿಯಲ್ಲಿ ದೊಡ್ಡ ಸಮಸ್ಯೆ ಇಲ್ಲಿ ಎಗೈನ್ ಅದನ್ನೇ, ಯಡಿಯೂರಪ್ಪ ವರ್ಸಸ್ ಅದರ್ಸ್. ವಿಜಯೇಂದ್ರ ಹಠಾವೋ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂಥವರು ವೀರಣ್ಣ ಚರಂತಿಮಠ. ಅಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ದಾವಣಗೆರೆಗಿಂತ ಸ್ವಲ್ಪ ಭಿನ್ನವಾದಂಥ ವಿಧಾನಸಭಾ ಕ್ಷೇತ್ರ. ಇಲ್ಲಿ ವೀರಶೈವ ಲಿಂಗಾಯತ ಸಮುದಾಯ, ಅದರಲ್ಲೂ ಪಂಚಮಸಾಲಿ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅದರ ನಂತರದಲ್ಲಿ ಬರುವಂಥವ್ರು ಕುರುಬ ಸಮುದಾಯ 40,000 ರಿಂದ 45,000. ಇವರು ಪಂಚಮಸಾಲಿ ಲಿಂಗಾಯತ 60,000 ರಿಂದ 65,000 ಮತಗಳಿದ್ದಾವೆ. SC ST ಒಂದು 30,000 ರಿಂದ 35,000. OBC ಇತರೆ ಎಲ್ಲ ಸಮುದಾಯಗಳು, ನೇಕಾರರಿದ್ದಾರೆ, ಇವರೆಲ್ಲ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಮತ್ತು ಮೈನಾರಿಟಿ ಎಲ್ಲ ಸೇರಿ ಅವರೊಂದು 25,000 ಮತಗಳಿದ್ದಾರೆ. ಹಾಗಾಗಿ ಲಿಂಗಾಯತ ಸಮುದಾಯಕ್ಕೆ ಇದನ್ನು ಟಿಕೆಟ್ ಕೊಡಬೇಕು ಅನ್ನುವಂಥ ಇದನ್ನು ಮಾಡಿದರೆ, ನೀವು ಕಳೆದ 2089 ರಿಂದ 94, 89 ಮತ್ತು 94 2 ಚುನಾವಣೆಯಲ್ಲಿ ಅಜಯ್ ಕುಮಾರ್ ಸರ್ನಾಯಕ್ ಅಂತ ಜನತಾದಳ ಇಲ್ಲಿ ಗೆಲುವನ್ನು ಸಾಧಿಸಿತ್ತು. 2 ಬಾರಿ ಉಪಚುನಾವಣೆ ನಡೀತಾ ಇರೋದು. ಮೊದಲಿಗೆ ಒಂದ್ಸಲ S ನಿಜಲಿಂಗಪ್ಪ ಅವರು ಇಲ್ಲಿ ಸ್ಪರ್ಧೆ ಮಾಡಿದರು, ಅವ್ರ ಕಾರಣಕ್ಕಾಗಿ ಒಂದು ಉಪಚುನಾವಣೆ ನಡೀತಾ ಇತ್ತು. ಇದೀಗ ಮೇಟಿ ಅವರ ಕಾರಣಕ್ಕಾಗಿ ಇಲ್ಲಿ ನಿಧನರಾದ ಕಾರಣಕ್ಕಾಗಿ ಇಲ್ಲಿ ನಡೀತಾ ಇದೆ. ಈ 98ರಲ್ಲಿ PH ಪೂಜಾರ್ ಅಂತ ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರು ಮೊದಲ ಬಾರಿಗೆ ಬಿಜೆಪಿ ಸದಸ್ಯರಾಗಿ ಆಯ್ಕೆಯಾದರು. ಆ ಮೂಲಕ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಬೇರುಗಳನ್ನ ಬಿಡಲಿಕ್ಕೆ ಶುರುವಾಗಿದೆ. ಆ ನಂತರ ನಡೆದಂಥ ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠ ಬಂದರು. PH ಪೂಜಾರ್ ಅವರನ್ನು ಸೈಡ್ ವಿಂಗಿಗೆ ತಳ್ಳಿ ವೀರಣ್ಣ ಚರಂತಿಮಠ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು. ಹಾಗಾಗಿ ತಮ್ಮದೇ ಆದಂಥ ಪ್ರಾಬಲ್ಯ ಹೊಂದಿದೆ ಅಂತೇಳಿ ಮುನ್ನುಗ್ಗಿದ್ರು. ಸತತವಾಗಿ ಅವ್ರು ಆಯ್ಕೆ ಆಗ್ತಾ ಬಂದರು. ಒಂದು ಬಾರಿ ಮೇಟಿ, ಒಂದು ಬಾರಿ ಚರಂತಿಮಠ ಅಂತ ಈ ರೀತಿಯಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ರು. PH ಪೂಜಾರ್ ಅವರು ಅಂತೂ ಇಂತೂ ಮಾಡಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಈಗ ನಾನು ಸ್ಪರ್ಧೆ ಮಾಡಿದಂಥ ಸಮಯದಲ್ಲಿ ನನ್ನ ಸೋಲಿಗೆ ಕಾರಣರಾದರು, ನನಗೆ ಟಿಕೆಟೇ ಸಿಗಲಿಕ್ಕೆ ಅವಕಾಶ ಕೊಡಲಿಲ್ಲ. ಹಾಗಾಗಿ ವೀರಣ್ಣ ಚರಂತಿಮಠ ಅವರಿಗೆ ನಾನು ಯಾಕೆ ಟಿಕೆಟ್ ಕೊಡಿಸ್ಬೇಕು, ನಾನು ಸ್ಟ್ರಾಂಗ್ ಕಂಟೆಂಟರ್ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಇದ್ರ ನಡುವೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ನನಗೆ ಟಿಕೆಟ್ ಬೇಕು ಅನ್ನುವಂಥದ್ದು. ಈ ಗೊಂದಲ ನಡೀತಾ ಇದೆ. ಕಳೆದ ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠ ಅವರ ಸೋದರ ಮಲ್ಲಿಕಾರ್ಜುನ ಚರಂತಿಮಠ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರು. ಆ ಸ್ಪರ್ಧೆ ಮಾಡಿದಂಥ ಕಾರಣಕ್ಕಾಗಿ ಅವರು ಒಂದು 13-14 ಓಟನ್ನು ತೊಗೊಂಡಿದ್ರು. ಕಳೆದ ಚುನಾವಣೆಯಲ್ಲಿ 5,888 ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ರು. ಅವರು ತಮ್ಮ ಪಕ್ಷೇತರಾಗಿ 12,000 ಮತಗಳನ್ನ ತೊಗೊಂಡಿದ್ರು. ಆ ಲೆಕ್ಕಾಚಾರ ಏನಾದ್ರು ಹಾಕ್ಕೊಂಡಿದ್ರು ವೀರಣ್ಣ ಚರಂತಿಮಠ ಅಂದೇ ಗೆಲ್ಬೋದಿತ್ತು ಅನ್ನೋ ಲೆಕ್ಕಾಚಾರ ಇದೆ. ಹಾಗಾಗಿ ಅತ್ಯಂತ ಕಡಿಮೆ ಅಂತರದಿಂದ ಗೆದ್ದಿರುವ ಸೋತಿದ್ದ ನನಗೆ ಟಿಕೆಟ್ ಕೊಡಬೇಕು ಅಂತ ಇವರು, ಬೇಡ PH ಪೂಜಾರಿಗೆ ಬೇಕು ಅಂತ. PH ಪೂಜಾರಿಗೆ ಯಡಿಯೂರಪ್ಪ ಬಣ, ಇವರು ವಿರೋಧಿ ಬಣ. ಹೀಗಾಗಿ ಚರ್ಚೆ ನಡೀತಾ ಇದೆ, ಗೊಂದಲಗಳಿದೆ. ಬಹುತೇಕ ವೀರಣ್ಣ ಚರಂತಿಮಠ ಅವ್ರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಆದರೆ ಏನು ಬೇಕಾದರೂ ಆಗ್ಬೋದು. ನಿನ್ನೆ ಒಂದು ವಿಶೇಷವಾದಂಥ ಬೆಳವಣಿಗೆ ಕೂಡ ನಡೀತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನೇರವಾಗಿ ವೀರಣ್ಣ ಚರಂತಿಮಠ ಅವರ ಸೋದರ ಮಲ್ಲಿಕಾರ್ಜುನ ಚರಂತಿಮಠ ಅವರನ್ನು ಮನೆಗೆ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ. ಅದು ತುಂಬ ಸಿಗ್ನಿಫಿಕೆನ್ಸ್. ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲೂ ಕೂಡ ಅವರನ್ನು ಭೇಟಿ ಮಾಡಿದರು. ಆದರೆ ಕೊನೆಯ ಹಂತದಲ್ಲಿ ಅದೇನು ವರ್ಕೌಟ್ ಆಗಿಲ್ಲ. ಬಟ್ ಈ ವಿಧಾನಸಭೆ ಚುನಾವಣೆಯಲ್ಲಿ ಅಂತೂ ದೊಡ್ಡ ಪ್ರಮಾಣದಲ್ಲಿ ವರ್ಕೌಟ್ ಆಗುತ್ತೆ. ಹಾಗಾಗಿ ಮೇಲ್ನೋಟಕ್ಕೆ ಕಾಂಗ್ರೆಸ್ ಇಲ್ಲೂ ಕೂಡ ಹೆಡ್ಜಲ್ಲಿದೆ ಅನ್ನೋ ಥರ ಕಾಣುತ್ತೆ. ಥ್ಯಾಂಕ್ ಯು ವೀಕ್ಷಕರೇ. ಇಷ್ಟೊತ್ತು ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ, ಎರಡೂ ಪಾರ್ಟಿಗಳಲ್ಲಿ, ಕಾಂಗ್ರೆಸ್ ಮತ್ತು BJPನಲ್ಲಿ ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ಯಾರಿಗೆ ಯಾವ ರೀತಿ ಅನುಕೂಲಗಳು ಅನಾನುಕೂಲಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಟರಾಜ್ ಅವರು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.